ಬೆಳಗಾವಿ ಜಿಲ್ಲೆ ಮುರುಗೋಡು ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಬರುವ ಯರಗಟ್ಟಿ ತಾಲೂಕು ನುಗ್ಗಾನಟ್ಟಿ ಗ್ರಾಮದಲ್ಲಿ ಒಂದು ಡಬಲ್ ಮರ್ಡರ್ ಅಣ್ಣ ತಮ್ಮವನ್ನ ಅವರ ಸಂಬಂಧಿಕರೇ ಕೊಲೆಯ ಮಾಡಿರುವುದು ಕಂಡು ಬಂದಿರುತ್ತದೆ. ಇದು ಒಂದು 2 ದಿವಸ ಹಿಂದೆ ಆಗಿರುವ ಘಟನೆ. ಈ ಘಟನೆಯಲ್ಲಿ ಒಂದು ಜಮೀನು ವಿಚಾರಕವಾಗಿ ಅಣ್ಣ ತಮ್ಮ 3 ಜನ ಇರ್ತಾರೆ ಮತ್ತು ಅಣ್ಣನಕ್ಕೆ ದೊಡ್ಡವರಕ್ಕೆ ಮಕ್ಕಳು 2 ಜನ, ಮಕ್ಕಳು ಒಬ್ಬರು ಮತ್ತು ಹೆಂಡತಿ. ಬಟ್ ಇವರು ಹಸ್ಬೆಂಡ್ ಅಂಡ್ ವೈಫ್ ಸೆಪರೇಟ್ ಆಗಿರ್ತಾರೆ. ಮತ್ತು 2ನೇ ತಮ್ಮನಕ್ಕೆ ಅವನ ಹೆಂಡತಿಯನ್ನು ಕೊಲೆ ಮಾಡಿರ್ತಾನೆ. ಅವನ 2 ಮಕ್ಕಳು ಅವನ ಜೊತೆ ಇರ್ತಾರೆ. 3ನೇ ತಮ್ಮನಕ್ಕೆ ಯಾವುದು ಮದುವೆ ಆಗಿಲ್ಲ. ಇವರು ಅಣ್ಣ ತಮ್ಮ 3 ಜೊತೆ ತಂದೆನೂ ಇರ್ತಾರೆ. ಸೊ 4 ಜನ ಆ ಫ್ಯಾಮಿಲಿಯಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ. ಮತ್ತು 2 ಮಕ್ಕಳು, 2ನೇ ತಮ್ಮನದ 2 ಮಕ್ಕಳು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೂ ಈ ಫ್ಯಾಮಿಲಿಯಲ್ಲಿ ಇರೋವರೆಗೂ ಫಸ್ಟ್ ಮಗನಾದ ಯಲ್ಲಪ್ಪ ಫಕೀರಪ್ಪ ರಾಮಣ್ಣವರು, ಇವನ ಹೆಂಡತಿ ಸುಮಾರು 10-12 ವರ್ಷವಾಗಿ ಬೇರೆ ಕಡೆ ಇರ್ತಾರೆ. ಇವನ ಹೆಂಡತಿ ಬಂದ್ಬಿಟ್ಟು ನಮಗೆ ಪಾಲ್ ಕೊಡಬೇಕು, ಆಸ್ತಿಯಲ್ಲಿ ಸುಮಾರು 9 ಎಕರೆ ಪಾಲ್ ಇದೆ, ಅದರಲ್ಲಿ 1 ಎಕರೆ ಮಾರಾಟ ಮಾಡಿದ್ದಾರೆ. ಮತ್ತು ನನಗೆ ಬರಬೇಕಾಗಿರೋ ಪಾಲು ಸುಮಾರು 1 ಎಕರನ್ನು ಮತ್ತು ಕೊಡಿ ಅಂದ್ರೆ ಕೋರ್ಟಲ್ಲಿ ಕೇಸು ಕೂಡ ಹಾಕಿರ್ತಾರೆ. ಮತ್ತು ಸರ್ವೆ ಆಗಿರ್ತದೆ. ಸರ್ವೆ ಆಗುವ ಸಂದರ್ಭದಲ್ಲಿ ಜಮೀನ್ ಓನರ್ ಆದ ಈ 3 ಜನ ಯಾರು ಬಂದಿರೋದಿಲ್ಲ. ಅವರ ಗಂಡನ ಯಲ್ಲಪ್ಪ ಕೂಡ ಅಲ್ಲಿ ಇರೋದಿಲ್ಲ. ಸೊ ಸರ್ವೆಗೆ ಯಾವುದು ಬಂದಿಲ್ಲ, ಇವರೊಬ್ಬರೇ ಸೈನ್ ಮಾಡಿ ಸರ್ವೇಯರ ಕಳಿಸಿ ಆದ್ಮೇಲೆ ಅವತ್ತು ರಾತ್ರಿ 10 ಗಂಟೆಗೆ ಕುಡಿದು ಬಂದ್ಬಿಟ್ಟು ಬಸಪ್ಪ ಫಕೀರಪ್ಪ ರಾಮಣ್ಣವರು, ಲಗ್ಮಪ್ಪ ಫಕೀರಪ್ಪ ರಾಮಣ್ಣವರು, ಇವರಿಬ್ಬರು ಅಣ್ಣ ತಮ್ಮ. ಫಕೀರಪ್ಪ ನೀಲಪ್ಪ ರಾಮಣ್ಣವರು ಇವರು ಅವ್ರ ತಂದೆ. 3 ಜನ ಸೇರಿಬಿಟ್ಟು ನಮ್ಮ ಒಳಕ್ಕೆ ನೀವು ಯಾಕೆ ಬಂದಿದ್ದೀರಿ, ನೀವು ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಮನೆ ಬಿಟ್ಟು ಹೋಗಿದ್ದೀರಿ, ಈಗ ಯಾಕೆ ಬಂದಿದ್ದೀರಿ ಅಂದ್ರೆ ಹೇಳಿ ಸೊಸೆ ಜೊತೆಗೆ ಇವರು ಗಲಾಟೆ ಮಾಡಿರ್ತಾರೆ. ಮತ್ತು ಅವರು ಗಂಡನ ತಮ್ಮನು ಹೋಗಿ ಗಲಾಟೆ ಮಾಡಿರ್ತಾರೆ. ಇದನ್ನು ಗೊತ್ತಾದ ನಂತರ, ಗಲಾಟೆ ಮಾಡಿರೋದ ನಂತರ ಈ ಲೇಡಿ ಅವರ ತಂದೆ ಮತ್ತು ಅಣ್ಣ ತಮ್ಮ ಒಂದು 5 ಜನವನ್ನು ಕರೀತಾರೆ. ಅವರು ಒಬ್ಬರೊಬ್ಬರು ಬೇರೆ ಕಡೆ, ಒಬ್ಬರು ಒಳದ ಮನೆಯಲ್ಲಿ ಇರ್ತಾರೆ, ಇನ್ನೊಬ್ಬರು ಮದುವೆ ಮಾಡ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ. ಅಣ್ಣ ತಮ್ಮ 5 ಜನವನ್ನು ಕರೀತಾರೆ. ತಂದೆ ಅಣ್ಣ ತಮ್ಮ ಎಲ್ಲ ಸೇರಿ ಒಂದು 5 ಜನ ಬರ್ತಾರೆ. ದೇವಪ್ಪ ಮಹದೇವಪ್ಪ, ಲಗ್ಮಪ್ಪ ಮಹದೇವಪ್ಪ ಮತ್ತು ಈ ಲೇಡಿ ಅಣ್ಣವ ಯಲ್ಲಪ್ಪ ಅವರ ತಂದೆಯಾದ ಮಹದೇವಪ್ಪ ಶಿವಲಿಂಗಪ್ಪ, ಶಿವಾನಂದ್ ಮಹದೇವಪ್ಪ ಮತ್ತು ಶಿವಲಿಂಗಪ್ಪ ಮಹದೇವಪ್ಪ, ಒಟ್ಟು ಈ 5 ಜನ ಜೆಂಟ್ಸ್ ಮತ್ತು ಅಣ್ಣವ ಯಲ್ಲಪ್ಪ ಇವರು 6 ಜನನು ಸೇರ್ಕೊಂಡು ಹೋಗಿ ಸುಮಾರು ರಾತ್ರಿ 12 ಗಂಟೆಗೆ ನುಗ್ಗಾನಟ್ಟಿಯಲ್ಲಿರುವ ಅವರ ಮನೆಗೆ ನುಗ್ಗಿ ಹೊಡೆಯುತ್ತಾರೆ. ಕಟ್ಟಿಗೆ ಮತ್ತು ಕಲ್ಲು ತಗೊಂಡು ಹೊಡೆಯುತ್ತಾರೆ. ಅದರಲ್ಲಿ ಅಣ್ಣವ ಅವರ ಗಂಡನ ತಮ್ಮನ 2 ಜನನು ಕೂಡ ಡೆತ್ ಆಗಿರ್ತಾರೆ. ಬಸಪ್ಪ ಫಕೀರಪ್ಪ ರಾಮಣ್ಣವರ್, ಲಗಮಪ್ಪ ಫಕೀರಪ್ಪ ರಾಮಣ್ಣವರ್ ಗಂಭೀರವಾದ ಗಾಯಗೊಂಡು ಮೃತಪಟ್ಟಿರುತ್ತಾರೆ. ಫಕೀರಪ್ಪ ನೀಲಪ್ಪ ರಾಮಣ್ಣವರ್ ಅವರು ಕೂಡ ಇಂಜುರಿ ಆಗಿರ್ತದೆ. ಅದೇ ಮನೆಯಲ್ಲಿ ವಾಸವಾಗಿರುವ 2 ಮಕ್ಕಳು ಸ್ವಲ್ಪ ಮೈನೂರ್ ಇಂಜುರೀಸ್ ಇತ್ತು. ಎಲ್ಲರಿಗೂ ಗಂಭೀರವಾದ ಗಾಯ ಆಗಿರೋದು ಮತ್ತು ಕೊಲೆ ಆಗಿರೋದ್ರಿಂದ ಈ ಕೇಸಲ್ಲಿ ಸಂಬಂಧಪಟ್ಟ 6 ಜನರನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಬೇರೆ ಯಾರು ಇದರಲ್ಲಿ ಸಹಕಾರ ಕೊಟ್ಟಿದಾರ, ಬೇರೆ ಯಾರು ಜೊತೆಗೆ ಬಂದಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಇದು ಒಂದು ಗಂಭೀರವಾದ ಅಪರಾಧವನ್ನು ಪರ್ಸನಲಿ ನಾನು ಮತ್ತು DSP ಇನ್ಸ್ಪೆಕ್ಟರ್ ಎಲ್ಲ ಪರಿಶೀಲನೆ ಮಾಡಿ ತಕ್ಷಣ ಅಕ್ಯೂಸ್ಡ್ ಅನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಸೊ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ಲಿಂದ ಇಷ್ಟೊಂದು ದೊಡ್ಡ ಗಲಾಟೆ ಆಗಿರ್ತದೆ. ಆಸ್ತಿ ವಿಚಾರಕ್ಕೆ ಸಂಪೂರ್ಣವಾಗಿ ಯಾವುದು ಅಣ್ಣವ ಯಲ್ಲಪ್ಪ ರಾಮಣ್ಣವರು ಈ ಲೇಡಿಗೆ ಯಲ್ಲಪ್ಪ ಎಂಬುವನ ಜೊತೆ ಮದುವೆ ಆಗುತ್ತದೆ. ಯಲ್ಲಪ್ಪ ಜೊತೆ ಮದುವೆ ಆದ್ಮೇಲೆ ಆ ರಿಲೇಶನ್ಶಿಪ್ ಕಂಟಿನ್ಯೂ ಆಗಲ್ಲ, ಮನೆಯಲ್ಲಿ ಕಂಟಿನ್ಯೂಸ್ ಗಲಾಟೆ ಆಗ್ತದೆ, ಒಂದು ಮಗು ಆಗ್ತದೆ. ಆದ್ಮೇಲೆ ಸುಮಾರು 10-12 ವರ್ಷವಾಗಿ ಅದೇ ಊರಲ್ಲಿ ಬಟ್ ಬೇರೆ ಕಡೆ ಇದ್ದಾರೆ. ಈಗ ಯಲ್ಲಪ್ಪವು ಅಣ್ಣವು ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಬೇರೆ ಬೇರೆ ಕಡೆ ಇದ್ದಾರೆ. ಬಟ್ ಈ ಅಣ್ಣವ ಈಗ ನನಗೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನನಗೆ ಮಕ್ಕಳಿದ್ದಾರೆ, ನನಗೆ ಗಂಡನ ಜಮೀನಿನಿಂದ ಪಾಲ್ ಬರಬೇಕಂದ್ರೆ ಅಣ್ಣವಾದ ಆರ್ಗ್ಯುಮೆಂಟ್. ಯಲ್ಲಪ್ಪನಿಗೆ ಇನ್ನ 2 ತಮ್ಮ ಇದ್ದಾರೆ, ಬಸಪ್ಪ ಫಕೀರಪ್ಪ ಮತ್ತು ಲಗ್ಮಪ್ಪ ಫಕೀರಪ್ಪ. ಅವರಿಬ್ಬರು ಇದಕ್ಕೆ ಕೊಡುವುದಕ್ಕೆ ರೆಡಿ ಇಲ್ಲ. ಯಲ್ಲಪ್ಪನ ತಮ್ಮ ತಂದೆನೂ ಕೂಡ ಫಕೀರಪ್ಪ ನೀಲಣ್ಣವರು ಕೂಡ ಇದ್ದಾನೆ. ಇವರು 3 ಜನ, ಇವನು ಸ್ವಲ್ಪ ಕುಡಿಯೋದೇ ಇರುವ ಅಭ್ಯಾಸ ಇದ್ದಂದ್ರೆ ಹೇಳ್ತಾ ಇದ್ದಾರೆ. ಉಳಿದ 3 ಜನನು ಕೂಡ ಈ ಜಮೀನನ್ನು ಕೊಡುವುದಕ್ಕೆ ಯಾವುದು ಮುಂದೆ ಬರ್ತಾ ಇಲ್ಲ, ಈ ಇಶ್ಯೂವನ್ನು ಸೆಟಲ್ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಹೇಳಿಬಿಟ್ಟು ಈ ಗಲಾಟೆ ಆಗಿದೆ.
ಸೊ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಇನಿಷಿಯಲಿ ನಮಗ ಇವ್ರು ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಯಾವ ಮೂಲಕ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಡ್ತಾ ಇದೀವಿ. ಒಂದು ವೇಳೆ ಬೇರೆ ಯಾರು ಇದ್ದಾರೆ ಅಂದ್ರೆ ಖಂಡಿತವಾಗಿ ಎಲ್ಲಾರನ್ನು ಅರೆಸ್ಟ್ ಮಾಡ್ತೀವಿ.